ನಮ್ಮ ಕರ್ನಾಟಕ ಹಾಗೂ ರಾಮನಗರ ಜನತೆಗೆ ನಮಸ್ಕಾರಗಳು. ನಿನ್ನೆ ಒಂದು SIR ಬಗ್ಗೆ ಸುದ್ದಿ ಹರಿಯುತ್ತಿದೆ. BLOs ಎಲ್ಲ ಒಂದು ಕಡೆ ಸೇರಿ ಒಂದು ಸಮುದಾಯದಲ್ಲಿ ಸೇರಿ ಇನೋವೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಿದ್ದಾರೆ ಅಂತ ಹೇಳಿಕೆ ಬಂದಿದೆ. ಅದು ಸುಳ್ಳು, ಅದು ಸತ್ಯ ಇಲ್ಲ. ಆ ತರ ಇದ್ರೆ ಆ ಜಾಗದಲ್ಲಿ ಏನು ವಿಡಿಯೋ ಹಡಿತಾ ಇದೆ, ಅದರಲ್ಲಿ ನಾನು BLA2 ಆಗಿ ಮತ್ತು ಕಾಂಗ್ರೆಸ್ ಕಡೆಯಿಂದ BLA2 ಆಗಿ ಮತ್ತು JDS ಕಡೆಯಿಂದ BLA2 ಅವರಿಬ್ಬರು ಇದ್ರು. ಆಗೋ ಬರೀ 5 ರಿಂದ 10 ನಿಮಿಷಕ್ಕೋಸ್ಕರ ಅವ್ರು ಇದ್ದಿದ್ದು ಅಲ್ಲಿ. ಅವರು ನಮ್ಮ BLOಗಳು ಡೋರ್ಗೆ ಸುಮಾರು 2 ದಿವಸದಿಂದ ಡೋರ್ಗೆ ಹೋಗಿ ಅವರು ಎಲಿಮಿನೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಿದ್ರು. ನಿನ್ನೆ ಮೈಸೂರಿಂದ ಮತ್ತು ಬ್ಯಾಂಗ್ಳೂರಿಂದ ಕೆಲವು ನಮ್ಮ ಮಕ್ಕಳದು ಇಲ್ಲಿದೆ, ಅವ್ರು ಮೈಸೂರಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಅಂತ ಅವರು ಎನಿಮೇಷನ್ ಫಾರ್ಮ್ ಕೇಳಕ್ಕೆ ಬಂದಿದ್ರು. ಆವಾಗ ನಾವು BLO ಅಲ್ಲೇ ರೋಡಲ್ಲಿ ನಿಂತು ಆ ಫಾರ್ಮ್ ಅನ್ನ ಕೊಟ್ಟಕ್ಕೆ ಪ್ರಯತ್ನ ಪಟ್ರು. ಯಾರು ಅಲ್ಲೆಲ್ಲ ಬಂದು ಸುಮಾರು ಜನ ತಕ್ಕೊಂಡ್ಬಿಟ್ರು. ಅದಕ್ಕೆ 5 ನಿಮಿಷ ಅಲ್ಲೂ ಕುತ್ಕೊಂಡು ನಾವು ಮಾಡೋಣ ಅಂತ ಮಾಡಿದ್ವು. ಅದಕ್ಕೆ ದುಡ್ಡು ಸುದ್ದಿ ಮಾಡ್ಬಿಟ್ಟವ್ರೆ. ಮಾನ್ಯ ಕುಮಾರಸ್ವಾಮಿ ಅವರೇ, ತಾವು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ರಿ, ನಾವು ರಾಮನಗರಲ್ಲಿ ಬೆಳೆದಿದ್ದೀವಿ, ಹುಟ್ಟಿದ್ದೀವಿ, ನಾವು ವಾಸ ಇಲ್ಲ ಮಾಡಿದ್ದು ಅಂತ ಹೇಳಿದ್ರಿ. ನಾವು ರಾಮನಗರದಿಲ್ಲ, ರಾಮನಗರ ಜನತೆಯವರು ರಾಮನಗರದಿಲ್ಲ. ನಾವು ಸುಮಾರು ನಮ್ಮ ತಂದೆ ತಾಯಿ ನಮ್ಮ ತಾತ ಕಾಲಿಂದ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ. ನಮ್ಮ ರಾಮನಗರ ಜನತೆಗೆ ನೀವು ಅವಮಾನ ಮಾಡಿದಿರಿ. ನೀವು ಒಂದು ಮಾತು ಹೇಳಿದ್ರಿ ನಮ್ಮ ಬಾಂಗ್ಲಾದೇಶ ಅಂತ. ನಾವು ನಿಮ್ಗೆ ನಿಮ್ ತಂದೆಯವ್ರಿಗೆ 1995 ಮತ್ತು 96ರಲ್ಲಿ ಮುಖ್ಯಮಂತ್ರಿ ಮಾಡಿದಾಗ ನಾವು ಬಾಂಗ್ಲಾದೇಶ ಇರ್ಲಿಲ್ಲ. ನಿಮ್ಗೆ 2 ಬಾರಿ ಮುಖ್ಯಮಂತ್ರಿ ಮಾಡಿದೀವಿ. ಆವಾಗ ನಾವು ಬಾಂಗ್ಲಾದೇಶ ಇರ್ಲಿಲ್ಲ. ನಿಮ್ಮ ಶ್ರೀಮತಿ ಅವ್ರಿಗೆ ಒಂದ್ಸತಿ MLA ಮಾಡಿದೀವಿ. ನಿಮ್ಮ ಸುಪುತ್ರ ಮಾನ್ಯ ನಿಖಿಲ್ ಗೌಡ್ರು ಕೂಡ ಓಟು ನಮ್ಮ ಸಮುದಾಯವರು ಓಟ್ ಹಾಕಿದ್ದಾರೆ. ಈಗ ನಮ್ಮ ಮುಸ್ಲಿಂ ಸಮುದಾಯವರು ಕೆಟ್ಟವರು. ನಾವು ಬಾಂಗ್ಲಾದೇಶ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ದಯಮಾಡಿ ನೀವು ಈ ಮಾತನ್ನ ವಾಪಸ್ ತಗೊಳ್ಳಿ. ನೋಡಿ, ನಮ್ಮ ಪ್ರೂಫ್ ನೀವು ಏನ್ ವಿಡಿಯೋನೆಲ್ಲ ನೋಡಿದಿರಿ, ಆ ವಿಡಿಯೋಲ್ಲಿ ಜೂಮ್ ಮಾಡಿ ಯಾರ್ಯಾರು ಅಲ್ಲಿದ್ದಾರೆ ಕರೆಸಿ ನೀವು ಒಂದು ಪರಿಶೀಲನೆ ಮಾಡ್ಬೋದು. ಯಾರು ಇಲ್ಲಿ ಒಬ್ಬರು ಬಾಂಗ್ಲಾದೇಶವರು ಯಾರು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗೌರವಯುತ ಮನೆ ಕುಮಾರಸ್ವಾಮಿ ಅವರೇ, ನಾವು ನಿಮ್ದು ಬಹಳ ನಾವು ನಿಮ್ಗೆ ಗೌರವ ಕೊಡ್ತೀವಿ. ನೀವು ಇದು ಹೇಳಿಕೆ ಕೊಟ್ಟಿದ್ರ ದಯಮಾಡಿ ನಮ್ಮ ಸಮುದಾಯಕ್ಕೆ ಬೇಸರ ಆಗ್ತಾ ಇದೆ. ದಯವಿಟ್ಟು ಈ ಮಾತನ್ನ ನೀವು ವಾಪಸ್ ತಗೋಬಹುದು ಅಂತ ನಿಮ್ಗೆ ಕೇಳ್ಕೊಳ್ತೀನಿ. ನೋಡಿ, ನಮ್ಮ ಆಧಾರ್ ಕಾರ್ಡು ಇದೆ, ವೋಟರ್ ID ಕಾರ್ಡ್ ಇದೆ. ನಮ್ಮ ತಂದೆ ನಮ್ಮ ತಾತ ಕಾಲು ಸುಮಾರು 100 ವರ್ಷದಿಂದ ಇಲ್ಲೇ ಬಿಡ್ತದೋ. ನಾವೊಬ್ಬ ರೈತರ ಮಕ್ಕಳು. ಕುಮಾರಸ್ವಾಮಿ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಈ ದುಡ್ಡು ತಪ್ಪು ಹೇಳಿದಿರಿ, ನೀವು ತಪ್ಪು ಹೇಳಿಕೆ ಕೊಟ್ಟಿದ್ದೀರಾ. ನಮ್ಗೆ ನೋವು ಉಂಟಾಗ್ತಿದೆ. ನಾವು ನಿಮ್ಮಿಂದ ಇದ್ವಿ, ನಮ್ ಸಮುದಾಯ ನಿಮ್ಮಿಂದ ಇತ್ತು. ನೀವು ಈ ತರ ಬಾಂಗ್ಲಾದೇಶಿ ಅಂತ ಹೇಳಿದಿರಲ್ಲ, ನೀವು ಇದು ಸರಿನಾ? ಇದು ಸರಿನಾ? ನಿಮ್ ನೈತಿಕತೆಗೆ ಸರಿನಾ ಹೇಳಿ. ದಯಮಾಡಿ ನೀವು ಈ ಮಾತನ್ನು ನೀವು ವಾಪಸ್ ತಗೊಳ್ಬೇಕೆ. ಇಲ್ಲ ಅಂದ್ರೆ ಇದು ದೊಡ್ಡ ಹೋರಾಟ ಅಂತ ಆಗುತ್ತೆ. ನೀವು BLOs ಅವ್ರಿಗೆ ನೀವು ಒಂದು ಟಾರ್ಗೆಟ್ ಮಾಡ್ತಿದ್ದೀರಿ. BLOs ಕಾಂಗ್ರೆಸ್ ಕೊಡೋರು ಇಲ್ಲ, JDS ಕೊಡೋರು ಇಲ್ಲ, BJP ಕೊಡೋರು ಇಲ್ಲ. ಅವರು ಯಾರು ಒಂದು ಬೀದಿಯಲ್ಲಿ ಹೋದಾಗ ಅವರು ಡೋರ್ ಟು ಡೋರ್ ಕೊಡುವಾಗ ಅವರು ಒಂದು ಫಾರ್ಮ್ ಕೊಡಿ, ನಮ್ಮ ಮಗಳು ಬೇರೆ ಬೆಂಗಳೂರಲ್ಲಿ ಇದ್ದಾರೆ, ಮೈಸೂರಲ್ಲಿ ಅಂತ ಕೇಳಿದ್ದು. ಇಷ್ಟು ಫಾರ್ಮ್ ಇತ್ತು ಅವ್ರದ್ದು, ಅವ್ರ ಹತ್ರ. ಆದ್ರೂ ಅವರು ಮನೆಗೆ ಹೋಗಿ ತಲುಪ್ತಿದ್ದಾರೆ. ಅವ್ರ ಮೇಲೆ BLOs ಮೇಲೆ ಆರೋಪ ಮಾಡಬೇಡಿ. ಯಾರ ಜೊತೆನೂ ಇಲ್ಲ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆಲ್ಲ ನೋಟಿಸ್ ಎಲ್ಲ ಕೊಟ್ಟಿದ್ರಿ ನೀವು. ಆ ನೋಟಿಸ್ ಮಾನ್ಯ ನಮ್ಮ CM DK ಶಿವಕುಮಾರ್ ಅವರಿಗೆ ಒಂದು ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ BLOs ತಪ್ಪಿಲ್ಲ. ಯಾಕಂದ್ರೆ ಅವರು ಕೆಲಸ ಮಾಡ್ತಿದ್ದಾರೆ. ಡೋರ್ ಟು ಡೋರ್ ಹೋಗಿ ಅವ್ರಿಗೇನ್ ನೀವು ವರ್ಕ್ ಕೊಟ್ಟಿದ್ದೀರಾ, ಮಾನ್ಯ ಚುನಾವಣೆ ಆಯೋಗ ಅವರು ಏನ್ ವರ್ಕ್ ಕೊಟ್ಟಿದ್ದಾರೆ, ಅವರು ವರ್ಕ್ ಮಾಡ್ತಿದ್ದಾರೆ. ದಯಮಾಡಿ ಈ BLOs ಅವರನ್ನ ನೀವು ಅವ್ರ ತಪ್ಪು ತಿಳ್ಕೊಂಬೇಡಿ. ಅವ್ರಿಗೇನ್ ಕೆಲಸ ಮಾಡ್ತಿದ್ದಾರೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಡೋರ್ ಟು ಡೋರ್ ಹೋಗ್ತಿದ್ದಾರೆ. ಇದು ಒಂದು 5 ನಿಮಿಷ ಕೆಲಸಕ್ಕೆ ನೀವು ಇಷ್ಟು ಸುದ್ದಿ ಇಡೀ ರಾಜ್ಯದಕ್ಕೆ ನೀವು ಸುದ್ದಿ ಮಾಡ್ತಿದ್ದೀರಿ. ದಯಮಾಡಿ ನಾನು ನಮ್ಮ ಮಾನ್ಯ CM DK ಶಿವಕುಮಾರ್ಗೆ ವಿನಂತಿಸಿಕೊಳ್ತೇನೆ. ನಮ್ಮ
DC ಸಾಹೇಬರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇದು BLSO ಯಾವ್ದು ಏನು ತಪ್ಪೇನೇ ಇಲ್ಲ. ಮಾನ್ಯ ಕುಮಾರಸ್ವಾಮಿ ಅವರೇ, ನಮ್ಗೆ ಬೇಸರ ಆಗ್ತಾ ಇದೆ, ನಮ್ಗೆ ನೋವು ಆಗ್ತಾ ಇದೆ. ನೀವು ಈ ತರ ಹೇಳಿಕೆ ಕೊಟ್ಟಿದ್ರಿ. ದಯಮಾಡಿ ನಿಮ್ಮ ಗೌರವ ಇದೆ, ನಿಮ್ಮ ಕುಟುಂಬಕ್ಕೆ ಗೌರವ ಇದೆ, ನೀವು ಈ ಮಾತನ್ನ ನೀವು ವಾಪಸ್ ತಗೊಳ್ಬೇಕಂತ ನಿಮ್ಗೆ ಕೇಳ್ಕೊಳ್ತೀನಿ ಮಾನ್ಯ ಕುಮಾರಸ್ವಾಮಿ ಅವರೇ. ತುಂಬಾ ಥ್ಯಾಂಕ್ ಯು.